ದಿವಂಗತ ಡಾಕ್ಟರ್ ಸುನಿಲ್ ಪೂಜಾರಿ ಸ್ಮರಣಾರ್ಥ ಆರೋಗ್ಯ ಶಿಬಿರ. ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿದ ಮುಧೋಳ ಜನತೆ. 10 ವೈದ್ಯರ ಸಮಾಗಮ, ಮುಧೋಳದ ಹಿರಿಯರ ಸಂಗಮ, ಆರೋಗ್ಯ ತಪಾಸಣೆಯ ಭಾಗ್ಯ, ವಿದ್ಯಾರ್ಥಿಗಳಿಗೆ ನೆರವು. ಇದು ದಿವಂಗತ ಡಾಕ್ಟರ್ ಸುನಿಲ್ ಪೂಜಾರಿಯವರ ಸ್ಮರಣಾರ್ಥ ಹಮ್ಮಿಕೊಂಡ ಕಾರ್ಯಕ್ರಮ. ಮುಧೋಳದ ಹಿರಿಯ ವೈದ್ಯ ದಿವಂಗತ ಡಾಕ್ಟರ್ ಸುನಿಲ್ ಪೂಜಾರಿಯವರ ದ್ವಿತೀಯ ಪುಣ್ಯ ಸ್ಮರಣಾರ್ಥ ಸಮಾಜಮುಖಿ ಕಾರ್ಯ ಮಾಡಲಾಯಿತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರಕ್ಕೆ ಮುಧೋಳದ ಅನೇಕ ಹಿರಿಯ ಖ್ಯಾತ ವೈದ್ಯರು, ಹಿರಿಯ ನಾಗರಿಕರು, ಸುನಿಲ್ ಪೂಜಾರಿಯವರ ಆತ್ಮೀಯರು ಆಗಮಿಸಿ ಚಾಲನೆ ನೀಡಿದ್ರು. ಗಿಡಕ್ಕೆ ನೀರುಣಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಸುನಿಲ್ ಪೂಜಾರಿ ಅವರಿಗೆ ಒಂದು ಅಪಾರವಾದಂಥ ವೃಂದ ಇದೆ. ಎಲ್ಲರೂ ತಮ್ಮ ತಮ್ಮ ವಿಭಾಗಗಳಲ್ಲಿ ಅವರ ನೆನಪಿನಗೋಸ್ಕರ ಈ ಕಾರ್ಯಕ್ರಮಗಳಲ್ಲಿ ಸೇವೆ ಸಲ್ಲಿಸುವುದಕ್ಕಾಗಿ ಸಮಾವೇಶಗೊಂಡಿದ್ದು, ವೈದ್ಯ ವೃತ್ತಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದ ಸುನಿಲ್ ಪೂಜಾರಿ ಅವರಿಗೆ ವೈದ್ಯರ ಒಂದು ಅಪಾರ ತಂಡ ಮಿತ್ರ ವೃಂದವಾಗಿ ಪರಿವರ್ತಿತಗೊಂಡಿದ್ದು, ಅವರೆಲ್ಲರೂ ತಮ್ಮ ವೃತ್ತಿಯ ಮೂಲಕ ಇಲ್ಲೊಂದು ವೈದ್ಯ ದಾಸೋಹ ನಡೆಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸ್ವಯಂ ಪ್ರೇರಿತವಾಗಿ ಮುಧೋಳದ ಮತ್ತು ಸುತ್ತಮುತ್ತಲಿನ ಎಲ್ಲ ವೈದ್ಯರು ಸ್ವಯಂ ಪ್ರೇರಿತವಾಗಿ ಈ ಒಂದು ವೈದ್ಯಕೀಯ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಣೆಯಿಂದ ಸೇರಿ ಸಮಾಜಕ್ಕೆ ಒಂದು ಗುರುತರವಾದಂಥ ಸೇವೆ ಸಲ್ಲಿಸುತ್ತಿದ್ದಾರೆ. ಸುನಿಲ್ ಪೂಜಾರಿ ಅವರು ನಮ್ಮ ಬಾಲ್ಯ ಸ್ನೇಹಿತ. ಅವರ ಇವತ್ತಿನ ದಿನ ಅವರ ದ್ವಿತೀಯ ಪುಣ್ಯಸ್ಮರಣೆ ಇರುವುದರಿಂದ ಎಲ್ಲ ವೈದ್ಯಾಧಿಕಾರಿಗಳು ತಮ್ಮ ಸ್ವಯಂ ಇಚ್ಛೆಯಿಂದ ಬಂದು ಇಲ್ಲಿ ಅವರ ಸೇವೆಯನ್ನು ಇದನ್ನು ಮಾಡಿದ್ದಾರೆ. ಸುನಿಲ್ ಪೂಜಾರಿ ಅವರು ಬಹಳ ಒಳ್ಳೆಯ ವ್ಯಕ್ತಿ ಇರೋದರಿಂದ, ಅವರಿಗೆ ಇದ್ರ ಮೇಲೆ ಪ್ರೀತಿ ಇರೋದರಿಂದ ಇವತ್ತಿನ ದಿನ ಅವರ ಸ್ಮರಣಾರ್ಥವಾಗಿ ನಮ್ಮ ಎಲ್ಲ ಸ್ನೇಹಿತರು ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಭಾಳ ಹೇಳಬೇಕು, ಹೇಳಿದ ಇದು ಇಲ್ಲ, ಅಷ್ಟು ಒಳ್ಳೆಯ ವ್ಯಕ್ತಿಗಳದಾರು. ಅದಕ್ಕೆ ನಮ್ಮ ಎಲ್ಲ ಗೆಳೆಯರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ. ಸಮೃದ್ಧಿ ಸಂಗಮ ಗೆಳೆಯರ ಬಳಗ ರೋಟರಿ ಕ್ಲಬ್ 1991ರ SSLC ಬ್ಯಾಚ್ ಗೆಳೆಯರ ಬಳಗದ ವತಿಯಿಂದ ಈ ಶಿಬಿರ ಆಯೋಜನೆ ಮಾಡಿದ್ರು. ಅವರ ಎಲ್ಲ ಆತ್ಮೀಯರು ಶಿಬಿರಕ್ಕೆ ಸಾಥ್ ನೀಡಿದ್ರು. ಮುಧೋಳದಲ್ಲಿ ಭಾರಿ ಮೊದಲಿಂದ ಪೂಜಾರಿ ಮಣಿತನ ಡಾಕ್ಟರ್ ಮಣಿತನ ಅವರಿಗೆ ಅಪಾರವಾದ ಡಾಕ್ಟರ್ ಬಳಗಿರೋದ್ರಿಂದ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಯಾಕೆ ಆಯೋಜನೆ ಮಾಡ್ಕೊಂಡಿದ್ದೀವಿ ಅಂದ್ರೆ, ಎಲ್ಲ ಡಾಕ್ಟರ್ಸ್ಗಳನ್ನು ಸುನಿಲ್ ಪೂಜಾರಿ ಫ್ರೆಂಡ್ ಭಾಳ ಇರೋದ್ರಿಂದ ಈ ಕಾರ್ಯಕ್ರಮ ಅಗದಿ ಬಡ ಕುಟುಂಬಕ್ಕೂ ಒಂದು ಅನುಕೂಲ ಮಾಡಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ಎಲ್ಲ ಮುಧೋಳ ನಾಗರಿಕರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಅದೇ ಪ್ರಕಾರವಾಗಿ ಎಲ್ಲ ಜನ ಬಂದಿದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ಭಾಗವಹಿಸಿ ಸಹಕಾರ ನೀಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ವೇಳೆ ಇಬ್ಬರು ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗಲು ಆರ್ಥಿಕ ನೆರವನ್ನು ನೀಡಲಾಯಿತು. ಚೆಕ್ ವಿತರಣೆ ಮಾಡಿದ್ರು. ಹಿರಿಯರು ಶುಭ ಕೋರಿದ್ರು. ಪೂಜಾರಿಯವರ ಕುಟುಂಬಸ್ಥರು ಭಾಗಿಯಾಗಿದ್ರು. ದಿವಂಗತ ಡಾಕ್ಟರ್ ಸುನಿಲ್ ಪೂಜಾರಿಯವರ ದ್ವಿತೀಯ ಪುಣ್ಯ ಸ್ಮರಣಾರ್ಥವಾಗಿ ಸಮೃದ್ಧಿ ಸಂಗಮ ಗೆಳೆಯರ ಬಳಗ, ರೋಟರಿ ಸಂಸ್ಥೆ ಹಾಗೂ SSLC 90ರ ಗೆಳೆಯರ ಬಳಗದ ಎಲ್ಲ ಸಹಯೋಗದೊಂದಿಗೆ ಅವರ ಒಂದು ದ್ವಿತೀಯ ಪುಣ್ಯ ಸ್ಮರಣೆಯನ್ನು ನಾವು ಯಾವ ರೀತಿಪ್ಪ ಅಂದ್ರೆ, ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸುವುದರ ಮೂಲಕ ನಗರದ ಆಮೇಲೆ ತಾಲೂಕಿನ ಎಲ್ಲ ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ. ಈ ಒಂದು ಶಿಬಿರದಲ್ಲಿ ಸಾಕಷ್ಟು ನುರಿತ ಹಾಗೂ ತಜ್ಞ ವೈದ್ಯರ ತಂಡ ಆಗಮಿಸಿದೆ. ಎಲ್ಲರೂ ತಮ್ಮ ಒಂದು ಸೇವೆಯ ಇದರಲ್ಲಿ ತೊಡಗಿದ್ದಾರೆ. ಸೇವಾ ಕೈಕರ್ಯವನ್ನು, ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದ ಕಾರ್ಯಕ್ರಮವನ್ನು ನೆರವೇರಿತು. ವಿವಿಧ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಸ್ವಯಂ ಪ್ರೇರಿತವಾಗಿ ಶಿಬಿರದಲ್ಲಿ ಭಾಗಿಯಾಗಿ ನಾಗರಿಕರ ಆರೋಗ್ಯ ತಪಾಸಣೆ ಮಾಡಿದ್ರು. ಹಲ್ಲು, ಬಿಪಿ, ಶುಗರ್ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ, ತಪಾಸಣೆಗಳಿಗೆ ಸೂಚಿಸಿದ್ರು. ಸಮಾಜಮುಖಿ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಯಿತು.
ರೆಡ್ ಟಿವಿ ನ್ಯೂಸ್ ಮುಧೋಳ. ಇವತ್ತು ಬಟ್ಟೆಗಳನ್ನ ಖರೀದಿ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಬೇಕಾಗತ್ತೆ. ಆದ್ರೆ ಕೇವಲ 130 ರೂಪಾಯಿ ಕೊಟ್ರೆ ಸಾಕು, ಅಂದ ಚಂದದ ಬಟ್ಟೆಗಳು ನಿಮಗೆ ಸಿಗುತ್ತೆ. ನಿಮ್ಮದೇ ಮುಧೋಳದಲ್ಲಿ A to Z ಬಿಗ್ ಬಜಾರ್ಗೆ ಬಂದ್ರೆ ಸಾಕು, ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಕಲರ್ ಬಟ್ಟೆಗಳು, ಮಹಿಳೆಯರ ಸೀರೆಗಳು, ಕ್ಯಾಶುವಲ್ ಡ್ರೆಸ್ಸಸ್, ಒಳ ಉಡುಪುಗಳು ಕೇವಲ 130 ರೂಪಾಯಿಗೆ ಮಾರಾಟಕ್ಕಿವೆ. ಜೊತೆಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸ್ಟೈಲಿಶ್ ಬಟ್ಟೆಗಳು ಲಭ್ಯವಿದೆ. ಇದಲ್ಲದೆ ಪರ್ಸ್, ಹ್ಯಾಂಡ್ ಬ್ಯಾಗ್, ಚಪ್ಪಲ್, ಮನೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ವಸ್ತುಗಳು, ಪಾತ್ರೆಗಳು ಕೂಡ 130 ರೂಪಾಯಿಗೆ ಖರೀದಿಸಿ ಖುಷಿ ಪಡಿ. ಈ ಬಂಪರ್ ಆಫರ್ ಜನವರಿ 15ರ ತನಕ ಮಾತ್ರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.